ವೆಲ್ಕಮ್ ಟು ಶ್ರುತೀಸ್ ಕಿಚನ್. ಇವತ್ತು ನಾವು ಸ್ಪೆಷಲ್ ಆದಂತಹ ಕೇರಳ ಸ್ಟೈಲ್ ಫಿಶ್ ಮ್ಯಾಂಗೋ ಕರಿ ಹೇಗೆ ಮಾಡೋದಂತ ನೋಡುವ. ನಾನು ಇದಕ್ಕಾಗಿ 1 kg ಆಗುವಷ್ಟು ಫಿಶ್ ತಗೊಂಡಿದ್ದೇನೆ. ಇದನ್ನಿಲ್ಲಿ ಬಾರಕೂಡ ಅಂತ ಹೇಳ್ತಾರೆ ಈ ಫಿಶ್ಗೆ. ಈ ಫಿಶನ್ನು ನಾನು ಕನ್ನಡದಲ್ಲಿ ಏನಂತ ಹೇಳ್ತಾರೆ ಅಂತ ಗೊತ್ತಿಲ್ಲ, ಹಾಗೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಈ ಫಿಶ್ ಮ್ಯಾಂಗೋ ಕರಿಗೆ ಯಾವ ಫಿಶ್ ಬೇಕಾದರೂ ತಗೊಳ್ಬಹುದು, ಇಂಥದ್ದೇ ಫಿಶ್ ಬೇಕಂತ ಏನಿಲ್ಲ. ಮೊದಲಿಗೆ ನಾನೊಂದು ಪ್ಯಾನ್ ತಗೊಂಡಿದ್ದೇನೆ, ಅದಕ್ಕೆ ನಾನು ಮೀಡಿಯಂ ಸೈಜಿನ 1.5 ನೀರುಳ್ಳಿ ತಗೊಂಡಿದ್ದೇನೆ. ಇದನ್ನು ನಾನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ನಾನು ಸ್ಟವ್ ಆನ್ ಮಾಡಲಿಲ್ಲ, ಮೊದಲಿಗೆ ನಾವು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ ಜಿಂಜರ್, ಅದನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಜಜ್ಜಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. 3 ಕಾಯಿ ಮೆಣಸು ತಗೊಂಡಿದ್ದೇನೆ. ನಾವು ಈ ಕರಿಗೆ ಖಾರದ ಹುಡಿ ಜಾಸ್ತಿ ಹಾಕುವುದಿಲ್ಲ, ಆದ ಕಾರಣ ಈ ಕಾಯಿ ಮೆಣಸನ್ನು ಜಾಸ್ತಿ ಹಾಕಬೇಕು. ನಾನು ಇಲ್ಲಿ ಕೇವಲ 3 ತಗೊಂಡಿದ್ದೇನೆ, ಯಾಕಂದರೆ ಈ ಕಾಯಿ ಮೆಣಸು ತುಂಬಾ ಖಾರ ಇದ್ದ ಕಾರಣ 3 ತಗೊಂಡಿದ್ದೇನೆ. ಇನ್ನು ಇದಕ್ಕೆ ನಾವು ಮಸಾಲ ಹುಡಿಗಳನ್ನು ಸೇರಿಸುವ. ಅದಕ್ಕಾಗಿ ನಾನು 1 ಟೀ ಸ್ಪೂನ್ ಆಗುವಷ್ಟು ಅರಶಿನ ಹುಡಿ ತಗೊಂಡಿದ್ದೇನೆ, 1.5 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹುಡಿ, 1 ಟೀ ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿ. ನಾನು ಅಚ್ಚ ಖಾರದ ಹುಡಿಯನ್ನು ತಗೊಂಡಿದ್ದೇನೆ, ಕಾಶ್ಮೀರಿ ಹುಡಿ ತಗೊಳ್ಳಿಲ್ಲ, ಯಾಕಂದರೆ ಕಾಶ್ಮೀರಿ ಹುಡಿ ನಮಗೆ ಸ್ವಲ್ಪ ರೆಡ್ಡಿಶ್ ಆಗಿ ಬರ್ತದೆ. ನಮಗೆ ಈ ರೆಸಿಪಿ ಒಂದು ಯೆಲ್ಲೋಯಿಶ್ ಆಗಿ ಬರಲಿಕ್ಕೋಸ್ಕರ ನಾನು ಈ ಅಚ್ಚ ಖಾರದ ಹುಡಿಯನ್ನು ತಗೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ, 1 ಟೀ ಸ್ಪೂನ್ ಆಗುವಷ್ಟು ವಿನೆಗರ್. ಇನ್ನು ನಾವು ಇದನ್ನು ಮಿಕ್ಸ್ ಮಾಡುವ. ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡಿದರೆ ಒಳ್ಳೆಯದು, ಯಾಕೆಂದರೆ ಈ ಕೈಯಲ್ಲಿ ಮಿಕ್ಸ್ ಮಾಡಿದರೆ ಈ ನೀರುಳ್ಳಿಯಲ್ಲಿ ಇದ್ದೆಲ್ಲ ರಸ ಎಲ್ಲ ಹೊರಗೆ ಬರ್ತದೆ. ಈ ಮಿಕ್ಸಿಗೆ ಬೇವು ಸೊಪ್ಪು ಕೂಡ ಹಾಕಬೇಕು, ನನ್ನ ಹತ್ರ ಇಲ್ಲದ ಕಾರಣ ನಾನು ಹಾಕಲಿಲ್ಲ. ಈ ಬೇವು ಸೊಪ್ಪು ಹಾಕಿದ್ರಿಂದ ನಮಗೆ ಒಳ್ಳೆಯ ಒಂದು ಫ್ಲೇವರ್ ಕೊಡ್ತದೆ. ನೋಡಿ, ನಾನು 2 ಕಪ್ಪಲ್ಲಿ ತೆಂಗಿನ ಹಾಲು ತಗೊಂಡಿದ್ದೇನೆ. ಈ ಸಣ್ಣ ಕಪ್ಪಲ್ಲಿ ಇರೋದು ಮೊದಲು ತೆಗೆದಂತಹ ತೆಂಗಿನ ಹಾಲು, ಇದು ಸ್ವಲ್ಪ ನೀರು ಹಾಕಿ ತೆಗೆದದ್ದು. ಇದು ದೊಡ್ಡ ಕಪ್ಪಲ್ಲಿ ಇರೋದು ನಾವು ಸ್ವಲ್ಪ ಜಾಸ್ತಿ ನೀರು ಹಾಕಿ ಆಮೇಲೆ ತೆಗೆದಂತಹ ತೆಂಗಿನ ಹಾಲು. ನಾವು ಮೊದಲಿಗೆ 2ನೇ ಸಲ ತೆಗೆದಂತಹ ತೆಂಗಿನ ಹಾಲನ್ನು ಹಾಕುವ. ಇನ್ನು ನಾವು ಇದನ್ನು ಸ್ಟವ್ ಆನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡುವ. ಇನ್ನು ನಾವು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸುವ. ಇದು ಒಳ್ಳೆ ಚೆನ್ನಾಗಿ ಕುದಿಬೇಕು. ನೋಡಿ, ನೀರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ, ಹಾಗೆ ಒಳ್ಳೆ ಚೆನ್ನಾಗಿ ಕುದಿದಿದೆ ಕೂಡ. ಇನ್ನು ನಾವು ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡಿ ಕಟ್ ಮಾಡಿ ಇಟ್ಕೊಂಡ ಮಾವಿನಕಾಯಿ ಮತ್ತು ಫಿಶನ್ನು ಆ್ಯಡ್ ಮಾಡುವ. ನಾನು 1 ಮಾವಿನಕಾಯಿಯನ್ನು ತಗೊಂಡಿದ್ದೇನೆ, ಇದು ಒಂದು ಸ್ವಲ್ಪ ಜಾಸ್ತಿಯೇ ಹುಳಿ ಇದೆ. ನಾವು ಜಾಸ್ತಿ ಹುಳಿ ಇರುವ ಮಾವಿನಕಾಯಿನೇ ತಗೊಳ್ಬೇಕು, ಯಾಕೆಂದರೆ ನಾವು ಬೇರೆ ಯಾವುದೇ ಹುಳಿಯನ್ನು ಆ್ಯಡ್ ಮಾಡೋದಿಲ್ಲ, ಆದ ಕಾರಣ ಹುಳಿ ಸ್ವಲ್ಪ ಜಾಸ್ತಿ ಇರೋದನ್ನು ತಗೊಳ್ಳಿ. ಇನ್ನು ಕಟ್ ಮಾಡಿಟ್ಟಂತಹ ಫಿಶನ್ನು ಹಾಕುವ. ಫಿಶ್ ಹಾಕಿದ ಮೇಲೆ ಯಾವತ್ತೂ ಸ್ಪೂನ್ ಹಾಕ್ಲಿಕ್ಕೆ ಹೋಗಬೇಡಿ. ನಾವು ಹೀಗೆ ಸ್ವಲ್ಪ ಆಲೂಗಡಿಸಿದ್ರೆ ಸಾಕು ಈ ಪ್ಯಾನನ್ನೇ. ಸ್ಪೂನ್ ಹಾಕಿದರೆ ಈ ಫಿಶ್ ಎಲ್ಲ ಹುಡಿ ಹುಡಿಯಾಗಿ ಹೋಗ್ಬೋದು. ಇನ್ನು ನಾವು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸುವ. ನೋಡಿ, ಕುದೀತಾ ಇದೆ. ಇನ್ನೊಮ್ಮೆ ಹೀಗೆ ಕೈಯಲ್ಲಿ ತಿರುಗಿಸುವ. ಇನ್ನೊಂದು ಸ್ವಲ್ಪ ಹೊತ್ತು ಬೇಯಲಿ. ಈ ಮೀನು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಬೇಯೋದು ಬೇಡ, ಅದು ಪಕ್ಕನೆ ಬೇಯ್ದು ಸಿಗ್ತದೆ ನಮಗೆ ಮೀನೆಲ್ಲ. ಇನ್ನು ನಾವು ದಪ್ಪ ತೆಂಗಿನ ಹಾಲನ್ನು ಹಾಕುವ. ಈ ದಪ್ಪ ತೆಂಗಿನ ಹಾಲು ಹಾಕಿದ ಮೇಲೆ ಜಾಸ್ತಿ ಕುದಿಯೋದು ಬೇಡ, ಆದ ಕಾರಣ ನಾವು ಲೋ ಫ್ಲೇಮಲ್ಲಿ ಇಡುವ. ಈ ತೆಂಗಿನ ಹಾಲು ಹಾಕಿದ ಮೇಲೆ ಇನ್ನೊಂದು ಸಲ ಹೀಗೆ ತಿರುಗಿಸುವ, ಎಲ್ಲ ಕಡೆ ಸೇರ್ಲಿಕ್ಕೋಸ್ಕರ. ಇಷ್ಟ ಆದರೆ ಸಾಕು. ಇನ್ನು ನಾವು ಫ್ಲೇಮ್ ಆಫ್ ಮಾಡಿ ಒಗ್ಗರಣೆಗೆ ರೆಡಿ ಮಾಡುವ. ನಾನೊಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಆಗಲಿಟ್ಟಿದ್ದೇನೆ, ಅದಕ್ಕೆ ನಾನು ಸ್ವಲ್ಪ ಮೆಂತೆ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರುಳ್ಳಿ ಹಾಕ್ತಾ ಇದ್ದೇನೆ.
ಈ ಸಾಂಬಾರು ಆನಿಯನ್ ಇದ್ದರೆ ಅದೇ ಒಳ್ಳೆಯದು. ನಾನು ನಾರ್ಮಲ್ ಆನಿಯನ್ನೇ ಹಾಕ್ತಾ ಇದ್ದೇನೆ. ಇನ್ನು ನಾನು ಇದಕ್ಕೆ ಒಂದು 2 ಕುಮಿಟೆ ಮೆಣಸನ್ನು ಹಾಕ್ತಾ ಇದ್ದೇನೆ. ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಕೊನೆಯದಾಗಿ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಶಿನ ಹುಡಿ ಹಾಕ್ತಾ ಇದ್ದೇನೆ. ಇನ್ನು ನಾವು ಇದನ್ನು ಫಿಶ್ ಕರಿಗೆ ಹಾಕುವ. ನೋಡಿ, ಫಿಶ್ ಮ್ಯಾಂಗೋ ಕರಿ ರೆಡಿ ಆಗಿದೆ. ಇನ್ನು ನಾವು ಇದನ್ನು ಸರ್ವಿಂಗ್ ಬೌಲಿಗೆ ಹಾಕುವ. ಸೊ ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಮನೆಯಲ್ಲೊಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರ್ತದೆ. ಅದೇ ರೀತಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮುಂದಿನ ವಿಡಿಯೋಗಳನ್ನು ನೀವು ನೋಡಲು ಇಚ್ಛಿಸುವಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಬರುವವರೆಗೆ ಬಿ ಹ್ಯಾಪಿ, ಬಿ ಹೆಲ್ತ್. ಟೇಕ್ ಕೇರ್, ಬಾಯ್.